ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಖುಷಿ ವಿಚಾರ ಏನು ಅಂದ್ರೆ 21, 22, 23 ವರ್ಗೂ ನನ್ನ ಕ್ಲಿಪ್ ಚೇಂಜ್ ಮಾಡ್ಸೋದಿತ್ತು. ಸೊ ಇವತ್ತು ಆಫೀಸ್ ಬೇಗ ಬಿಟ್ಟಿರೋದ್ರಿಂದ ಇವತ್ತೇ ಹೋಗ್ತಾ ಇದ್ದೀನಿ. ಆಫೀಸಿಂದ ಬೇಗ ಬಂದಿದ್ದೀನಿ. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ವಿದ್ಯಾನಗರಕ್ಕೆ ಹೋಗಿ ಸಿಗ್ತೀನಿ ಗೈಸ್. ತುಂಬಾ ಖುಷಿ ಆಗ್ತಿದೆ. ಎಷ್ಟೋ ದಿನದ ಕನ್ಸು. ಮೈ ಗಾಡ್ ಗೈಸ್, ನಾನ್ ರೆಡಿ ಆಗ್ಬಿಟ್ಟೆ. ಏನಿಲ್ಲ, ಇವಾಗ ಹೋಗಿ ನೆಕ್ಸ್ಟ್ ವಿದ್ಯಾನಗರದಲ್ಲೇ ಸಿಗ್ತೀನಿ, ಕ್ಲಿನಿಕ್ ಮುಂದೆ. ಇವರಿಬ್ರು ಚೇತು ಮತ್ತೆ ಪಡ್ಡು ಕೆಳಗಡೆ ಇರ್ತೀವಿ, ನೀನ್ ಬೇಗ ಹೋಗಿ ರೆಡಿ ಆಗ್ ಬಾ ಅಂತ ಹೇಳಿ ನಾನ್ ಕೆಳಗ್ ಬಂದ್ ಕಾಯ್ತಾ ಇದ್ದೀನಿ. ಇನ್ನೂ ಒಂದೇ ಇಲ್ಲ ಇವ್ರಿಬ್ರು. ಇಲ್ಲೇ ರೋಡಲ್ಲೇ ವಾಕ್ ಮಾಡ್ತಾ ಇದೀನಿ. ಎಷ್ಟೊತ್ತಿಗೆ ಬರ್ತಾರೆ ನಾನ್ ನೋಡಿದ್ರೆ ಫುಲ್ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀನಿ, ಎಷ್ಟು ಬೇಗ ಹೋಗಿ ತೆಗಿಸ್ತೀನೋ ಅಂತ. ನೋಡಿದ್ರೆ ನನ್ನ ಬಿಟ್ಟು ಹೋಗಿದಾರು. ಫೈನಲಿ ಬಂದ್ರು, ಇವಾಗ ಹೋಗ್ತಾ ಇದೀನಿ. ವಿದ್ಯಾನಗರ ಡೆಂಟಲ್ ಕ್ಲಿನಿಕ್. ನಾನು ಯಾವಾಗ್ಲೂ ಇಲ್ಲೇ ಬರೋದು ಗೈಸ್. 2 years ಆಯ್ತು ನಾನು ಕ್ಲಿಪ್ ನ ಹಾಕ್ಸಿ. ಸೊ ಇವತ್ತು ಅವಾಗ್ಲೇ ಜೋಶಲ್ಲಿ ಏನ್ ಹೇಳ್ಬಿಟ್ಟೆ ಅಂದ್ರೆ ಕ್ಲಿಪ್ ನ ಚೇಂಜ್ ಮಾಡ್ಸಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ. ಸಾರಿ, ಕ್ಲಿಪ್ ನ ಫುಲ್ ಕಂಪ್ಲೀಟ್ ಆಗಿ ತಗ್ಸೋದಕ್ ಹೋಗ್ತಾ ಇದ್ದೀನಿ. ಇದು ನಮ್ಮ ಕ್ಲಿನಿಕ್. ನಾನು ಯಾವಾಗ್ಲೂ ಇದೇ ಪ್ಲೇಸ್ ಅಲ್ಲಿ ಕುತ್ಕೊತಾ ಇದ್ದೆ ಮುಂಚೆ ಬಂದಿದ್ದಾಗ. ಅಂಡ್ ಈ ಪೀಸ್ ಆಫ್ ಮೈಂಡ್ ಇರೋ ಬುದ್ಧನ ನೋಡ್ಕೊಂಡು ವೇಟ್ ಮಾಡ್ತಾ ಇದ್ದೆ ನನ್ನನ್ನು ಯಾವಾಗ ಒಳಗ್ ಕರೀತಾರೋ. ಈ ಗೈಸ್, ಫೈನಲಿ ನನ್ ಕ್ಲಿಪ್ ತೆಗೆದ್ರು. ಯಾಕೋ ಮುಂಚೆ ಇದ್ದಿದ್ದೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಿದೆ. ಗೈಸ್, ಇನ್ನು 3 to 4 days ಆದ್ಮೇಲೆ ರಿಟೈನರ್ ಕೊಡ್ತಾರಂತೆ. ಅದನ್ನೇನಾದ್ರೂ ನೆಗ್ಲಿಜೆನ್ಸಿ ಮಾಡಿದ್ರೆ ಮತ್ತೆ ಹಿಂದೆ ಮುಂದೆ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ನಾನ್ ನೆಗ್ಲಿಜೆನ್ಸಿ ಮಾಡಕ್ ಚಾನ್ಸೇ ಇಲ್ಲ. ಸೊ ಕಾಯ್ತಾ ಇದ್ದೀನಿ ಇನ್ನು 3 to 4 days. ಗೈಸ್, ಊಟ ಮಾಡಕ್ ಬಂದಿದೀವಿ. ಇಲ್ಲಿ ಫ್ರೀ ಫೈರ್ ಆಡ್ಕೊಂತ ಕೂತಿದ್ದಾನೆ. ನಮ್ಮ ಚೇತು ಏನೋ ಫುಲ್ ಚಿಂತೆಯಲ್ಲಿದ್ದಾನೆ. ಇವಾಗ ಊಟ ಮಾಡೋಣ. ಎತ್ತಿಡ ಫೋನು. ಗೈಸ್, ಊಟ ಮಾಡ್ಕೊಂಡು ಇವಾಗ ಪೇಜಿಗೆ ಬಂದೆ. ಫುಲ್ ಎಷ್ಟು ಜನ ಆಗ್ಬಿಟ್ಟಿದಾರೆ. ನಾನು ಸ್ಟಾರ್ಟಿಂಗ್ ಬಂದಾಗ ಈ ರ್ಯಾಕ್ ಅಲ್ಲಿ ಸ್ವಲ್ಪ ಇತ್ತು ಅಷ್ಟೇ ಸ್ಲಿಪ್ಪರ್ಸ್. ಈಗ ಫುಲ್ ಅಂದ್ರೆ ಫುಲ್ ಜನ ಬಂದ್ಬಿಟ್ಟಿದ್ದಾರೆ. ಇವಾಗ ನೋಡಕ್ ಖುಷಿ ಆಗತ್ತೆ ನಮ್ ಪೇಜಿನ. ಇನ್ನು ಒಂದ್ ಫ್ಲೋರ್ ಹತ್ಬೇಕು ಇದೆ ಅನ್ಕೊಂತಿದ್ದೆ. ಅಯ್ಯೋ, ನಡೆದಿದ್ರೆ ಕಾಲಿ ನೋಡಿರ್ತಲ್ಲ. ಇವಾಗ ಪೀಚಿಗೆ ಬಂದೆ. ಈಗ ಮನೆಯವರಿಗೆಲ್ಲ ಕಾಲ್ ಮಾಡಿ ಸರ್ಪ್ರೈಸ್ ಕೊಡೋ ಸಮಯ. ಗೈಸ್, ಇಷ್ಟೊತ್ತು ಮನೆಯವರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ನನ್ ಕ್ಲಿಪ್ ತೆಗ್ಸಿದೀನಿ ನೋಡಿ ನೋಡಿ ಅಂತ ಫುಲ್ ಹಿಂಸೆ ಕೊಟ್ಟಿದ್ದೀನಿ. ಹೇಗ್ ಕಾಣಿಸ್ತಾ ಇದೀನಿ ಆಫ್ಟರ್ ಕ್ಲಿಪ್ ನ ತೆಗ್ಸಿದ್ಮೇಲೆ ಕಮೆಂಟ್ ಮಾಡಿ. ಓಕೆ, ಅಲ್ಲಿವರೆಗೂ ನನ್ನ ಎಲ್ಲಾ ವಿಡಿಯೋಸ್ ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಗುಡ್ ನೈಟ್. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್ ಗೈಸ್.